ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸಜ್ಜನರು ಇದ್ದಂತೆ ದುರ್ಜನರು ಸಮಾಜದಲ್ಲಿ ಇರ್ತಾರೆ. ಆ ದುರ್ಜನ ರಕ್ಷಣೆಗಾಗಿಯೇ ಕ್ಷತ್ರಿಯರು ಇರತಕ್ಕಂಥದ್ದು. ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ ಅಂತ. ಕ್ಷತಾತ್, ಕ್ಷತಿ ಅಂದರೆ ಗಾಯ ಅಂತ. ಸಜ್ಜನರಿಗೆ ಗಾಯವಾಗುವ ಸಂದರ್ಭ ದುರ್ಜನರಿಂದ ಏರ್ಪಟ್ಟಾಗ ಆ ದುರ್ಜನರನ್ನು ನಿಗ್ರಹ ಮಾಡಿ ಕ್ಷತಾತ್ ತ್ರಾಯತೆ, ಇವರನ್ನು ರಕ್ಷಣೆ ಮಾಡತಕ್ಕಂತಹವರು ಕ್ಷತ್ರಿಯರು ಅಂತ. ಆ ಕ್ಷಾತ್ರ ವೇಷವನ್ನು ತೊಟ್ಟಿರತಕ್ಕಂಥ ಬ್ರಾಹ್ಮಣರು ಇಲ್ಲಿ ಕೂತ್ಕೊಂಡಿರತಕ್ಕಂಥ ಸತ್ಯನಾರಾಯಣ ಕುದೂರು ಅವರು. ಸಜ್ಜನ ರಕ್ಷಕರು. ಸ್ವಲ್ಪ ಗಡಸೆ ಇದ್ದಾರೆ, ಆದರೆ ನೀವು ಹೋದರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ಯಾಕೆಂದ್ರೆ ನೀವೆಲ್ಲ ಸಜ್ಜನರು ಅಂತ. ವಿಶ್ವಾಮಿತ್ರರ ಯಜ್ಞಕ್ಕೆ ರಾಮಲಕ್ಷ್ಮಣರು ಬಂದಂತೆ ಈ ಹೊತ್ತಿನ ದಿವಸ ಸತ್ಯನಾರಾಯಣ ಕುದೂರು ಎರಡೂ ಸೇರಿ ರಾಮಲಕ್ಷ್ಮಣರು ತಂದ್ಕೊಳ್ಳೋಣ. ಅವರು ಈ ಯಜ್ಞಕ್ಕೆ ಆಗಮಿಸಿದ್ದಾರೆ. ನೀವು ಆಗಮಿಸಿರೋದು ನಮಗೆಲ್ಲ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಶ್ರೀರಾಮರು ಕೇಳಿದರು ಸುಗ್ರೀವನನ್ನು, ಏನಯ್ಯ ಅಣ್ಣ ತಮ್ಮಂದರು ಅಂತ ಹೇಳ್ತಾ ಇದ್ದೀರಿ, ಅದು ಯಾಕೆ ನಿಮ್ಮ ಅಣ್ಣ ನಿನಗೆ ಪ್ರಾಣ ಭಯವನ್ನು ಉಂಟು ಮಾಡಬಹುದಾದಂತಹ ಸ್ಥಿತಿ ನಿಮ್ಮ ಅಣ್ಣನಿಗೆ ಯಾಕೆ ಬಂತು? ಅಥವಾ ನಿಮ್ಮ ಅಣ್ಣನಿಗೆ ಅಂಥ ಉಗ್ರಕೋಪವನ್ನು ಬರೆಸಬಹುದಾದಂತಹ ಕಾರಣ ನಿನ್ನಿಂದ ಏನಾಯಿತು ಹೇಳು. ಸುಗ್ರೀವ ಹೇಳಿದ, ಯಾವ ತಪ್ಪಿತಸ್ಥನೂ ತಾನು ತಪ್ಪು ಮಾಡಿದೀನಿ ತಪ್ಕೊಳ್ಳದ, ಅವನು ತಂದ ಸರಿ ಅಂತಲೇ ಹೇಳ್ಕೊಳ್ತಕ್ಕಂಥದ್ದು. ಸುಗ್ರೀವನು ಹಾಗೆ ಮಾತಾಡ್ದ. ಈ ಇಡೀ ಉಪನ್ಯಾಸದಲ್ಲಿ ಸುಗ್ರೀವನ ಪರವಾಗಿ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ, ಅದು ಎಚ್ಚರಿಕೆ ಇದ್ದು ಬಿಡಲಿ. ನಾನೇನಾದರೂ ಮಾತಾಡಿದ್ರೆ ಶ್ರೀರಾಮರ ಪರವಾಗಿ ಮಾತಾಡಬೇಕಷ್ಟೇ. ಶ್ರೀರಾಮರು ಯಾರ ಪರವೂ ಬೇಕಾಗಿಲ್ಲ. ಸುಮ್ಮನೆ ವಿರೋಧ ಇದ್ರೆ ಏನಾದರೂ ಉತ್ತರ ಹೇಳೋಕೆ ಅವರ ಪ್ರತಿನಿಧಿಗಳು ಅಂದ್ಕೊಂಡೋ ಅಥವಾ ಅವ್ರನ್ನ ತುಂಬ ಮೆಚ್ಚತಕ್ಕಂಥವ್ರು ಅಂದ್ಕೊಂಡೋ ನಾವೇನಾದರೂ ಒಂದೆರಡು ಮಾತಾಡಬೇಕಷ್ಟೆ. ಸುಗ್ರೀವ ಮುಂದೆ ನೋಡ್ತೀವಿ ಸುಂದರಕಾಂಡದಲ್ಲಿ, ಅಂತಹ ವಿಮರ್ಶೆ ಇರತಕ್ಕಂತಹ ವಿವೇಕಿಯಾದಂಥವನೇನೂ ಅಲ್ಲ. ಅವನು ಒಳ್ಳೆ ಮನುಷ್ಯ ಇರಬಹುದು. ಒಳ್ಳೆಯ ಮನುಷ್ಯರೆಲ್ಲ ವಿವೇಕಿಗಳೋ ಸ್ಥಿತಪ್ರಜ್ಞರೋ ಅಲ್ಲ. ಒಂದು ಅರ್ಥದಲ್ಲಿ ಕೈಗೇನೂ ಒಳ್ಳೆಯವಳೆ, ಶ್ರೀರಾಮನ ಪ್ರಶಂಸೆ ಮಾಡಿದ್ಲು. ಆದರೆ ಪರೀಕ್ಷೆ ಬಂದಾಗ ಹೇಗೆ ವರ್ತಿಸ್ತಾರೆ ಅನ್ನೋದೇ ಪ್ರಧಾನವಾದದ್ದು. ಅವನು ಕಥೆ ಹೇಳ್ದ. ಮಾಯಾವಿ ಅಂತ ಒಬ್ಬ, ಆ ದುಂದುಭಿಯ ತಮ್ಮ, ಅವನಿಗೂ ಈ ವಾಲಿಗೂ ಒಂದು ಹೆಣ್ಣಿನ ವಿಷಯದಲ್ಲಿ ಗಲಾಟೆ ಆಯಿತು. ಒಂದೇ ಹೆಣ್ಣನ್ನು ಇಬ್ಬರು ಬಯಸಿದರೆ ಏನಾಗತ್ತೆ ಅನ್ನುವುದರ ಒಂದು ಸೂಚನೆ ಇದು. ಈ ಕಡೆ ಮಾಯಾವಿ, ಆ ಕಡೆ ವಾಲಿ, ಇಬ್ಬರು ಒಂದು ಹೆಣ್ಣನ್ನು ಬಯಸಿದ್ದಾರೆ. ವಾಲಿಗೆ ಸ್ವಲ್ಪ ಶಕ್ತಿ ಜಾಸ್ತಿ. ಹಾಗಂತ ಮಾಯಾವಿ ತನ್ನ ದೌರ್ಬಲ್ಯವನ್ನು ಒಪ್ಪಿ ಕುಳಿತುಕೊಳ್ಳೋನಲ್ಲ. ಸುಮ್ಮನೆ ಬಂದು ಗಲಾಟೆ ಮಾಡೋದು, ಕೆರೆಯೋದು, ಅವಹೇಳನ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ದ. ಒಂದು ದಿವಸ ಹಾಗೆ ಬಂದು ಮನೆ ಮುಂದೆ ಕೂತ್ಕೊಂಡು ಜೋರಾಗಿ ಕೂಗಾಡಿದ್ದಾನೆ. ವಾಲಿ ನಿರ್ಧರಿಸಿದ, ನಾನಿವತ್ತು ಹೋಗಿ ಇವನು ಒಳ್ಳೆ ಪಾಠ ಕಲಿಸಿ ಬರ್ತೀನಿ, ಇನ್ನವನೆಂದು ಕೂಡುದು ನನ್ನ ಮನೆ ಹತ್ತಿರಕ್ಕೆ ಅಂತ ಹೊರಟ. ಸುಗ್ರೀವನ ಜೊತೆಗೆ ಹೊರಟ. ಆ ರಾತ್ರಿಯಲ್ಲಿ ಹೋಗ್ತಾ ಇದ್ದಾಗ ಯಾವುದೋ ಒಂದು ಬಿಲ, ಮಹಾಬಿಲ ದೊಡ್ಡದು, ಅದರೊಳಗೆ ಅವನು ಹೋಗ್ಬಿಟ್ಟ. ಮಾಯಾವಿ ಸುಗ್ರೀವನಿಗೆ ಹೇಳಿದೆ, ನೀನು ಈ ದ್ವಾರದಲ್ಲೇ ನಿಂತ್ಕೊಂಡಿರು, ನಾನು ಬರೋ ತನಕ ಕಾಯ್ತಾ ಇರು. ಇದು ವಾಲಿಯ ಆದೇಶ. ತಮ್ಮ ಕೇಳಬೇಕು. ಸುಗ್ರೀವನು ವಾಲಿ ಜೊತೆಗೆ ಹೋಗಬಹುದಾಗಿತ್ತು, ಆದರೆ ಅಪರಾಧ ನಡೆಯುತ್ತೇನೋ ಅನ್ನುವ ಎಚ್ಚರಿಕೆಯಲ್ಲಿ ತೆಗೆದುಕೊಳ್ಳುವ ಕ್ರಮದಂತೆ ವಾಲಿ
ಈ ಬಾಗಿಲಿನಲ್ಲೇ ನಿಂತಿರು ಅಂದರೆ ಅವರಿಬ್ಬರು ಒಳಕ್ಕೆ ಹೋದ್ಮೇಲೆ ಇನ್ಯಾರು ಹೊರಗಿಂದ ಬರಬಾರದು, ಅವರನ್ನು ನಿಗ್ರಹಿಸು ಅಂತ ಇಟ್ಟಿದ್ದಾನೆ. ಒಳಕ್ಕೆ ಹೋದ. ಒಂದಷ್ಟು ಕಾಲ ಆಯಿತು, ಏನೋ ಸದ್ಗಿದ್ದೆಲ್ಲ ಕೇಳಿಸ್ತು. ಒಳಗಿನಿಂದ ರಕ್ತ ಹರಿದು ಬಂತು ಹೊರಗಡೆ. ಸುಗ್ರೀವ ಏನು ಮಾಡ್ದ? ರಕ್ತ ಹರಿದು ಬರುತ್ತಿದ್ದಂತೆಯೇ ಬಂಡೆ ತಗೊಂಡು ಮುಚ್ಚಿದ ಗವಿ ಬಾಗಲ್ಲ. ಅವನೇನು ಅಂದ್ಕೊಂಡ, ನಮ್ಮ ಅಣ್ಣನಿಗೆ ಅಪಾಯ ಆಗಿಬಿಟ್ಟಿದೆ, ಅದಕ್ಕೆ ರಕ್ತ ಬರ್ತಾ ಇದೆ, ರಾಕ್ಷಸರು ಹಾಗೆ ಏನಾದರೂ ಬಂದುಬಿಟ್ಟು ನಮ್ಮ ನಗರದ ಮೇಲೆ ಬಿದ್ದು ನಮಗೆಲ್ಲ ತೊಂದರೆ ಕೊಡಬಾರ್ದು ಅಂತ ಹೇಳಿ ಗವಿ ಬಾಯಿನ ಚೆನ್ನಾಗಿ ಬಂಡೆ ಹಾಕಿ ಮುಚ್ಚಿಬಿಟ್ಟ. ಅವನೊಬ್ಬ ಅಯೋಗ್ಯ ಅಲ್ರಿ. ಒಳಗಡೆ ಅಣ್ಣ ಹೋಗಿದ್ದಾನೆ, ರಕ್ತ ಹರಿದು ಬರ್ತಾ ಇದೆ, ಯಾರ್ದು ಒಂದು ಗೊತ್ತಿಲ್ಲ, ಗಲಾಟೆ ಆಗ್ತಾ ಇದೆ, ಅಣ್ಣನಿಗೆ ಏನಾದ್ರು ತೊಂದರೆ ಆಗಿರಬಹುದು ಅಂತ ಅವನಿಗೆ ಅನಿಸಿದೆ. ಅನಿಸಿ ಒಳಕ್ಕೆ ಹೋಗ್ಬಿಟ್ಟು ಬಂಡೆ ಬಾಯಿ ಮುಚ್ಚೋದೆ, ಬಂಡೆಯಿಂದ ಮುಚ್ಚಿಬಿಟ್ಟಿದ್ದಾನೆ. ಬಂದ ರಾಮರಿಗೆ ಅವನು ಹೇಳ್ಕೊಳ್ತಾನೆ, ನಾನು ಅಳ್ತಾ ಕೂತ್ಕೊಂಡೆ, ಏನು ಮಾಡೋದು, ನಮ್ಮಣ್ಣ ಸತ್ತೋಗ್ಬಿಟ್ಟಿದ್ದಾನೆ. ಯಾರು ಹೇಳಿದ್ರು ಸತ್ತೋಗಿದ್ದಾರೆ ಅಂತ? ತೀರ್ಪು ಖಚಿತ್ಯ ಇಲ್ಲ. ಎಲ್ಲ ಹೇಳಿದ್ರು ನಿಂಗೆ ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಮಾಡಿದರು. ಅವನು ಚೆನ್ನಾಗಿ ಇದ್ದ. ಒಂದಷ್ಟು ಕಾಲ ಆದಮೇಲೆ ವಾಲಿ ಬಂದ. ಅವನು ಬರ್ತಿದ್ದಾಗೆ ಅವನು ಹೆದರಿಕೆ ಆಯಿತು. ಇವನು ಹೋದ, ಅವನ ಕಾಲು ಹಿಡ್ಕೊಂಡ, ಕ್ಷಮಾಪಣೆ ಕೇಳಿದ, ನಾನು ಉದ್ದೇಶಪೂರ್ವಕ ಮಾಡಲಿಲ್ಲ ಅಂತ ಹೇಳ್ದ, ಆ ರಕ್ತವನ್ನು ನೋಡಿ ನೀನು ಸತ್ತೋಗಿದೆಯಾ ಅಂತ ಅಂದ್ಕೊಂಡು ನಾನು ಹೀಗೆ ಬಂದೆ ಅಂತಂತ ಹೇಳ್ದ. ಏನೇನೋ ಸಬೂಬ್ ಹೇಳ್ದ, ವಾಲಿ ಹೇಳ್ದ, ಇದೆಲ್ಲ ನಾನು ಕೇಳದ. ಬಂಡೆ ಯಾಕೆ ಮುಚ್ಚಿ ಬಂದೆ ನೀನು? ನಾನು ಎಲ್ಲರನ್ನೂ ನಿಗ್ರಹಿಸಿ ಬಂದರೆ ಬಂಡೆ ಅಡ್ಡ ಇದೆ, ಅದನ್ನು ಒಡಿಬೇಕಾಯಿತು, ಅದನ್ನು ಒಡೆದು ಕಷ್ಟಪಟ್ಟುಕೊಂಡು ಈಗ ಬಂದಿದ್ದೀನಿ, ಈ ಕ್ಷಮಾಪಣೆ ಕೇಳ್ತಾ ಇದೀಯಾ, ನಾನು ನಿನಗೆ ಬೆಲೆ ಕೊಡಲ್ಲ ಅಂತ ಹೇಳ್ದ. ಅರಮನೆಯಿಂದ ಅಟ್ಟದ ಆ ಕಡೆಗೆ. ಅವನು ತಪ್ಪಾಯಿತು ಅಂತ ಹೇಳ್ದ, ಕ್ಷಮಾಪಣೆ ಕೇಳ್ದ, ಏನೇನೋ ಮಾಡ್ದ. ವಾಲಿ ಕೇಳಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಈ ಎರಡೂ ಅಂಶಗಳನ್ನು ಗಮನಿಸಬೇಕು ನಾವು. ಸುಗ್ರೀವ ಮಾಡಿದ್ದು ತಪ್ಪೇ, ಎರಡನೇ ಮಾತೇ ಇಲ್ಲ. ಆದರೆ ಅಣ್ಣ ಒಳಗೆ ಹೋಗಿದ್ದಾಗ ಬಂಡೆ ಮುಚ್ಚಿ ಬಂದಿದ್ದು ಅವನದು ಅಷ್ಟು ಮಾನ್ಯವಾದಂಥ ಕಾರಣ ಅಲ್ಲ. ಅದು ಸತ್ತು ಹೋಗಿಬಿಟ್ಟಿದೆಯೇನು ಅಂತ ಅಂದುಕೊಂಡು ಬಿಟ್ಟೆ ಅಂತ. ಸಾಮಾನ್ಯ ನಾವೆಲ್ಲ ಏನಂತೀವಿ, ನಾವು ಏನು ಹೇಳ್ತೀವೋ ಬಿಡ್ತೀವೋ, ಬೇರೆಯವ್ರು ಅಂದುಕೊಂಡು ಬಿಡುತ್ತೆ. ನಾನು ಅಂದ್ಕೊಂಡ್ಬಿಟ್ಟೆ, ಅಂದ್ಕೊಂಡೇ ಬಿಟ್ಟೆ. ನಾನು ಯಾರು ಹೇಳಿದ್ರೆ ನಿಮ್ಮನ್ನು ಅಂದ್ಕೋ ಅಂತ? ನೀವು ಯಾಕೆ ಅಂದುಕೊಳ್ತೀರಿ? ಸ್ವಲ್ಪ ಕೇಳಿ ಬೇರೆಯವ್ರನ್ನ. ಅಂದರೆ ಏಕಮುಖಿಯಾಗಿ ನಿರ್ಣಯವನ್ನು ತೆಗೆದುಕೊಂಡಾಗ ಇಷ್ಟು ಪ್ರಮಾದವಾಗುತ್ತೆ ಎನ್ನತಕ್ಕಂಥದ್ದು ಸುಗ್ರೀವನ ದೃಷ್ಟಿ. ಇನ್ನು ವಾಲಿಯ ಕಡೆಯಿಂದ ಆಯ್ತಲ್ಲ, ಬಂದಲ್ಲ, ಸುಗ್ರೀವ ಕಾಲಿಗೆ ಬಿದ್ದನಲ್ಲ, ಕ್ಷಮಾಪಣೆಗೆ ಒಂದೆರಡು ಕೊಟ್ಟ, ಹೊಡೆದ, ಎಲ್ಲ ಆಯ್ತಲ್ಲ. ಯಾವುದೋ ಒಂದು ಹಂತದಲ್ಲಿ ಚಿಕ್ಕವರು ತಪ್ಪು ಮಾಡ್ತಾರಪ್ಪ, ಬೈರಿ, ಬೇಕಾದ್ರೆ ರೇಟ್ ಹೊಡೀರಿ, ಎಲ್ಲೋ ಒಂದು ಗೆರೆಯನ್ನು ದಾಟಿದ ಮೇಲೆ ಕ್ಷಮಿಸ್ಬಿಡ್ಬೇಕು. ನೀವು ಬದ್ಧದ್ವೇಷವನ್ನು ಬೆಳೆಸಿಕೊಂಡೇ ಹೋಗಿಬಿಟ್ರೆ ನಿಮಗೆ ಕಷ್ಟ, ಅದು ವಾಲಿಗೆ ಕಷ್ಟ ಆಯಿತು, ಸುಗ್ರೀವನಿಗೂ ಆಯಿತು, ವಾಲಿಗೆ ಬಹಳ ದೊಡ್ಡ ಕಷ್ಟ ಆಗೋಯ್ತು, ಮರಣವೇ ಆಗೋಯ್ತು ಅದನ್ನು. ಅಂದರೆ ವೈರುಧ್ಯವನ್ನು ಯಾವುದೋ ಒಂದು ಹಂತದ ತನಕ ಬೆಳೆಸಬಹುದು, ಸರಿಯಿಲ್ಲ, ಅವನು ಮಾಡಿದ್ದು ತಪ್ಪು, ಹೀಯಾಳಿಸೋದು, ಆಕ್ಷೇಪಣೆ ಮಾಡೋದು ನಡೆಯುತ್ತೆ. ಯಾವುದೋ ಒಂದು ಹಂತ ಮುಟ್ಟಿದ ಮೇಲೆ ಅದು ಬಿಟ್ಬಿಡ್ಬೇಕು, ಅದನ್ನು ಆಯ್ತು ಬಿಡ ಹೋಗಿ. ಆ ಔದಾರ್ಯವನ್ನು ವಾಲಿ ತೋರಿಸಲಿಲ್ಲ. ಹೀಗಾಗಿ ಅಣ್ಣ ತಮ್ಮಂದಿರು ಇಬ್ಬರೂ ದೋಷಭೂಯಿಷ್ಠರಾಗಿ, ಒಬ್ಬನು ಪ್ರಾರಂಭದಲ್ಲಿ ನೊಂದ, ಇನ್ನೊಬ್ಬನು ಕೊನೆಯಲ್ಲಿ ನೊಂದ. ಈಗ ಗಮನಿಸಿ, ಇಷ್ಟೆಲ್ಲ ಕಥೆಯನ್ನು ಶ್ರೀರಾಮರಿಗೆ ಸುಗ್ರೀವ ಹೇಳಿದ್ದಾನೆ. ರಾಮ ಹೇಳಿದರು, ನಾನು ನಿನಗೆ ಭಾಷ್ಯ ಕೊಟ್ಟಿದ್ದೇನೆ, ಸರಿಯ ವಾಲಿಯನ್ನು ಕರಿ, ಅವನು ಬಂದು ನಿನ್ನ ಜೊತೆಗೆ ಯುದ್ಧ ಮಾಡಲಿ, ನಾನು ಅವನು ಸಾಯಿಸ್ತೀನಿ. ನಿಮಗೆ ಕಥೆ ಗೊತ್ತಿದೆ. ಅವನು ಕರೀತಾನೆ, ಅವನು ಬರ್ತಾನೆ, ಹಣ್ಣುಗಾಯಿ ನೀರಾಯಿ ಮಾಡ್ತಾನೆ. ಶ್ರೀರಾಮರು ಏನೂ ಮಾಡೋದೇ ಇಲ್ಲ. ಶ್ರೀರಾಮರು ಭಾಷೆ ಕೊಟ್ಟಿದ್ದರು, ನನ್ನ ಬಾಣ ಬಿಲ್ಲಿನಿಂದ ಬಿಟ್ಟರೆ ಸಾಕು ಅವನು ಸತ್ತ ಅಂತ. ಬಾಣವೇ ಬಿಡ್ತಾ ಇಲ್ಲ. ಮತ್ತೆ ವಾಪಸ್ ಬಂದಿದ್ದಾಯಿತು. ಯಾಕಯ್ಯ ರಾಮ ಹೀಗೆ ಮಾಡಿದೆ ನೊಂದ್ಕೊಂಡು ಹೇಳಿದ್ದೆ ಆಯಿತು. ರಾಮರು ಹೇಳಿದರು, ನೋಡಯ್ಯ, ಇಬ್ಬರು ಒಂದೇ ಥರ ಕಾಣಿಸ್ತಾ ಇದ್ದೀರಿ, ನಾನು
ಸ್ನೇಹಿತನಿಗೆ ಉಪಕಾರವನ್ನು ಮಾಡಬೇಕು ಅಂತ ಬಂದು ಉಪಕಾರದ ಬದಲು ಅಪಕಾರವೇ ಆಗಿ ಆ ಬಾಣ ನೀನು ಹೊಡೆದು ಬಿಟ್ರೆ ನಾನು ಎಂಥ ಪಾಪಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಿ. ಆದ್ದರಿಂದ ನಿಂಗೆ ಸ್ವಲ್ಪ ನೊಂದರೂ ಚಿಂತೆ ಇಲ್ಲ, ನಾನು ಪಾಪಭೂಯಿಷ್ಠನಾಗಬಾರದು ಅಂತಿದ್ದೀನಿ. ಆದ್ದರಿಂದ ಲಕ್ಷ್ಮಣ ಈತನ ಕೊರಳಿಗೆ ಆ ಹೂವಿನ ಮಾಲೆ ಸುತ್ತಪ್ಪ, ವ್ಯತ್ಯಾಸ ಗೊತ್ತಾಯ್ತು. ಅವನ ಎದೆಯಲ್ಲಿ ಕಾಂಚನ ಮಾಲೆ ಇದೆ, ಇವನ ಕಂಠದ ಸುತ್ತಲೂ ಒಂದು ಹೂವಿನ ಮಾಲೆ ಸುತ್ತಿ ಈ ಯುದ್ಧ ಕರೆ. ಎರಡನೇ ಬಾರಿ ಸುಗ್ರೀವ ಹೋಗಿ ಗರ್ಜನೆ ಮಾಡಿದ್ದಾನೆ. ವಾಲಿ ಮಲಗಿದ್ದವನು ಎದ್ದ ತಕ್ಷಣ ತಾರೆ ಹೇಳಿದ್ದು, ಸ್ವಲ್ಪ ಇರು, ನಿಮಗೆ ನಿಮ್ಮ ಪತ್ನಿಯಾದವಳು ಯಾವಾಗಾದ್ರೂ ತುಂಬ ತೀವ್ರತರ ಸಂದರ್ಭದಲ್ಲಿ ನೀವಿಂಥ ಕೆಲಸ ಮಾಡಕೂಡುದು ಅಂದರೆ ಅದಕ್ಕೆ ಬೆಲೆ ಕೊಡಬೇಕು. ನೀವು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಕಾಲು ಹಿಡ್ಕೊಂಡು ಕೇಳ್ತಾಳು, ಹೋಗಬೇಡ, ನನಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ನನಗಿರತಕ್ಕಂಥದ್ದು ಒಂದೇ ಕಾರಣ, ಯಾರೋ ರಾಮಲಕ್ಷ್ಮಣರಂತೆ ಗೂಢಚಾರರಿಂದ ನಾನು ತಿಳ್ಕೊಂಡಿದ್ದೇನೆ. ನೋಡಿ, ವಾಲಿಗಿನ್ನ ತಾರೆ ಎಷ್ಟು ಉನ್ನತವಾಗಿ ರಾಜಕಾರಣದಲ್ಲಿ ಪಳಗಿದ್ದಾಳೆ ಅಂದರೆ, ಮುಂದೆ ಅದೇ ಮಾತನ್ನು ವಾಲಿ ಸುಗ್ರೀವನಿಗೆ ಹೇಳ್ತಾನೆ, ತಾರೆಯ ಮಾತನ್ನು ಕೇಳು, ಸಂದರ್ಭ ಬಂದಾಗ ನಿಂಗೆ ಒಳ್ಳೆಯದಾಗುತ್ತೆ. ಇವನು ಮಾಡಲಿಲ್ಲ ಅದನ್ನು. ತಾರೆ ಹೇಳ್ತಾಳೆ, ಯಾರೋ ರಾಮಲಕ್ಷ್ಮಣರು ಧರ್ಮಾತ್ಮರಂತೆ, ತಂದೆಯ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರಂತೆ, ಗೂಢಚಾರರಿಂದ ನಾನು ವಿಷಯ ತಿಳ್ಕೊಂಡಿದ್ದೇನೆ, ಅವರಿಗೂ ಸುಗ್ರೀವನಿಗೂ ಸ್ನೇಹವಾಗಿದೆಯಂತೆ. ಇದೆಲ್ಲ ಅಂತೆಕಂತೆಗಳಿಂದ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈಗ ತಾನೇ ನಿನ್ನಿಂದ ವಧೆ ತಿಂದಿದ್ದಾನವನು, ಹೋಗಿದ್ದಾನೆ, ತಕ್ಷಣ ಬಂದು ನಿನ್ನನ್ನು ಕರೀತಾ ಇದ್ದಾನೆ ಅಂದರೆ ಯಾವುದೋ ಒಂದು ಬೇರೆ ಸಹಾಯ ಅವನಿಗೆ ಸಿಕ್ಕಿದೆ. ಎಷ್ಟು ತರ್ಕಬದ್ಧವಾಗಿ ಯೋಚನೆ ಮಾಡಿದ್ದಾಳೆ ತಾರೆ. ಯಾವುದೋ ಸಹಾಯ ಸಿಕ್ಕಿದೆ, ಅದರಿಂದ ಈಗ ಹೋಗಬೇಡ, ನಾಳೆ ನೋಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ಬಿಡು, ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡೋಣ. ಸಾಮಾನ್ಯವಾಗಿ ಗಂಡಸರೆಲ್ಲ ಹೆಂಡತಿಯರನ್ನು ಅಲಕ್ಷ್ಯ ಮಾಡ್ತಾರೆ. ಅದಲ್ಲ ಅಂತ ವಾಲ್ಮೀಕಿಗಳು ಪಾಠ ಮಾಡ್ತಾ ಇದ್ದಾರೆ. ನಿಮ್ಮ ಹೆಂಡತಿಯರನ್ನು ನೀವು ಅಲಕ್ಷ್ಯ ಮಾಡಬಾರ್ದು. ಅವರು ತೀವ್ರತರವಾಗಿ ಏನಾದರೂ ಹೇಳಿದರೆ ಅದನ್ನು ಕೇಳಬೇಕು. ವಾಲಿ ಬಂದ, ನಿಮ್ಗೆ ಗೊತ್ತು, ವಾಲಿ ಸುಗ್ರೀವರಿಗೆ ಕದನವಾಯಿತು, ಶ್ರೀರಾಮರು ಬಾಣ ಬಿಟ್ಟರು, ವಾಲಿ ಕೆಳಗೆ ಬಿದ್ದ. ಕೆಲವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಏನಂತ, ಶ್ರೀರಾಮಾಯಣದ ಶ್ಲೋಕಗಳನ್ನೇ ಆಧರಿಸಿ ವಾಲಿಯ ಕಡೆಯ ಕೆಲವು ಕಪಿಗಳು ಓಡಿ ಹೋಗಿ ತಾರೆಗೆ ಹೇಳ್ತಾರೆ, ಶ್ರೀರಾಮರು ಬಾಣ ಬಿಟ್ಟಾಗ ವಾಲಿ ರಾಮರ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟ, ಆ ರಾಮರ ಕೈಗೆ ಗುಂಡುಗಳನ್ನೆಲ್ಲ ಎತ್ತಾಕದ ಅಂತ. ಇದೆಲ್ಲ ಸಂಭಾವ್ಯವಾದ ಅಂತ, ಹಾಗೇನೂ ನಡೀಲಿಲ್ಲ. ಶ್ರೀರಾಮರು ಮರದ ಮರೆಯ ಹಿಂದೆ ಬಚ್ಚಿಟ್ಟುಕೊಂಡೇ ಬಾಣವನ್ನು ಬಿಟ್ಟಿದ್ದಾರೆ, ಏನು ಅದರೊಳಗೆ ಸಂದೇಹವೂ ಇಲ್ಲ. ಹೀಗಾಗಿ ರಾಮರ ರಕ್ಷಣೆಗಾಗಿ ಮರದ ಹಿಂದಿರಲಿಲ್ಲ, ಕಾಣಿಸ್ತಾ ಇದ್ರು, ಅಂಥ ಮುಂಡಿವಾದಗಳನ್ನು ಮಾಡಬೇಕಾದ್ದೇನೂ ಇಲ್ಲ. ಹೀಗಾಗಿ ವಸ್ತುಸ್ಥಿತಿ ಅತ್ಯಂತ ಖಚಿತವಾಗಿ ಗೊತ್ತಿದೆ ನಮಗೆ. ಏನು, ಶ್ರೀರಾಮರು ಮರೆಯಲ್ಲಿದ್ದಾರೆ, ಮರೆಯಲ್ಲಿದ್ದು ವಾಲಿಗೆ ಬಾಣವನ್ನು ಹೊಡೆದಿದ್ದಾರೆ. ಉರಸಿತಾಡಿತ, ಅವನ ಎದೆಗೆ ಸರಿಯೇ ಎದುರುಗೇ ಇದೆ, ಇಲ್ಲಿ ಮರ ಇದೆ, ಅದರಿಂದ ರಾಮರಿದ್ದಾರೆ. ಸುಗ್ರೀವ ಇಲ್ಲಿ ನಿಂತುಕೊಂಡು ವಾಲಿ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಹೀಗೆ ವಾಲಿ ಎದುರುಗ ಇರತಕ್ಕಂಥ ಮರದ ಮರೆಯಲ್ಲಿ ರಾಮರ ಬಾಣ ಬಂದಿದೆ. ಉರಸಿ ತಾಡಿತ, ಉರಸಿ ಅಂದರೆ ಎದೆ, ಎದೆಗೆ ಆ ಬಾಣ ಬಂದು ಹೊಡೆದಿದೆ, ಅವನು ಕೆಳಗೆ ಬಿದ್ದಿದ್ದ. ವಾಲಿ, ಎಲ್ಲಪ್ಪ ರಾಮ ಅಂತ ಕೇಳದು. ರಾಮರು ಆ ಮರದ ಮರೆಯಲ್ಲಿದ್ದವರು ಈ ಕಡೆಗೆ ಬಂದರು. ಓಹ್, ನೀನೇನೇನಯ್ಯ ರಾಮ, ನನ್ನ ಹೆಂಡತಿ ಹೇಳಿಲ್ಲಪ್ಪ, ಹೀಗೆ ರಾಮ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ದಶರಥನ ಮಗ ಬಂದಿದ್ದಾನೆ, ಇಲ್ಲೇನಾದ್ರು ಹಾಗಾಗಿ ಏಕವಚನಗಳು ಬಂದರೆ ದಯವಿಟ್ಟು ಕ್ಷಮಿಸಿ, ಅದು ವಾಲಿ ಮಾತುಗಳು, ನನ್ನ ಮಾತುಗಳಲ್ಲ. ಅದು ಹಾಗೇ ಹೇಳಬೇಕಾಗುತ್ತೆ ನಾನು. ಯಾಕೆಂದರೆ ಮಹಾಶತ್ರು ಒಬ್ಬನು ಮಾತಾಡಿದಾಗ ರಾಮರೇ ಅಂತ ಮಾತಾಡೋಕ್ಕಾಗಲ್ಲ. ಮಹಾಶತ್ರುವನ್ನೂ ಭವ್ಯ ರಾವಣ ಅಂತ ಕರೀಬೇಕಾದ್ರೆ ರಾಮರ ಉತ್ತುಂಗ ಬೇಕು, ಅದು ವಾಲಿಗೆಲ್ಲ ಸಾಧ್ಯ ಇದೆ. ನೀನೇನೇನಯ್ಯ,
ಬಾಣ ಬಿಟ್ಬಿಟ್ಟಿದೆಯಲ್ಲ. ನಾನು ತಾರೆ ಕೇಳಿದಾಗ ಹೇಳಿದೆ, ಧರ್ಮಾತ್ಮನಾಗಿರತಕ್ಕಂತಹ ರಾಮರಿಂದ ಇಂತಹ ಪಾಪಕರ್ಮ ನಡೆಯೋದಿಲ್ಲ ಅಂತ ನಾನು ನಂಬಿ ಬಂದೆ. ನೀನು ಹೀಗೆಲ್ಲ ಬಾಣ ಬಿಡ್ತೀಯ ಅಂತ ನಾನು ಅಂದುಕೊಂಡಿರೋದಿಲ್ಲ. ನಿನಗೆ ಯಾವ ಅಧಿಕಾರ ಇದೆ? ಪರಾಂಗುಖವಧಂ ಕೃತ್ವಾ ಕೋನು ಪ್ರಾಪ್ತಸ್ಯ ಯಾ ಗುಣಃ. ಪರಾಂಗುಖವಧಂ ಕೃತ್ವ, ನಾನು ನಿನ್ನ ಕಡೆ ಎಲ್ಲೇ ಇದ್ದೆ, ನಿನ್ನ ಜೊತೆಗೆ ಎಲ್ಲಿ ಯುದ್ಧ ಮಾಡ್ತಾ ಇದ್ದೆ? ನಾನು ಸುಗ್ರೀವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದೇನೆ. ಪರಾಂಗುಖ, ನಿನ್ನ ಜೊತೆ ಯುದ್ಧಕ್ಕೆ ಬಂದಿಲ್ಲ. ನಾನು ನನ್ನ ಪಾಡಿಗೆ ನಾನು ಸುಗ್ರೀವನ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ. ನಮ್ಮಿಬ್ಬರ ಯುದ್ಧದಲ್ಲಿ ಮಧ್ಯದಲ್ಲಿ ಮೂಗು ಹಾಕಿ ಬಾಣವನ್ನು ಬಿಟ್ಟು ನನ್ನನ್ನು ಹೊಡೆದೆಯಲ್ಲ. ಕೋನು ಪ್ರಾಪ್ತಸ್ಯ ಯಾ ಗುಣ, ನಿನಗೆ ಯಾವ ಗುಣ ಸಿಕ್ತು? ಯಾವ ಗುಣ ಬಂತು ಇದರಿಂದ? ಯದಹಂ ಯುದ್ಧ ಸಂರಬ್ಧ ಶರೇಣ ಉರಸಿತಾಡಿತ, ನಾನು ಯುದ್ಧ ಸಂಭ್ರಮದಲ್ಲಿದ್ದೇನೆ. ನನ್ನ ಗಮನವೆಲ್ಲ ಇವನ ಕಡೆಗಿದೆ. ಅಕಸ್ಮಾತ್ ಏನಾದರೂ ನಾನು ನಿನ್ನ ಕಡೆಗೆ ತಿರುಗಿದ್ದಿದ್ರೆ ನಿಂಗೆ ನಾನು ಸಾಯಿಸೋಕ್ಕಾಗ್ತಾ ಇತ್ತಾ? ನನ್ನ ಜೊತೆ ಯುದ್ಧ ಮಾಡಿದ್ರೆ ನೀನು ನಾನು ಹೊಡೆಯೋಕ್ಕಾಗ್ತಾ ಇತ್ತಾ? ಉರಸಿ ತಾಡಿತ ಹೊಡೆದು ಬಿಟ್ಟಿದೆಯಾ ನನ್ನ ಎದೆಗೆ ನೀನು? ನಾನು ಕೆಳಗೆ ಬಿದ್ದುಬಿಟ್ಟಿದ್ದೀನಿ. ಇದರೊಳಗೆ ಒಂದು ಧ್ವನಿಯೂ ಇದೆ. ಏನು? ನನ್ನ ಕೈನಲ್ಲಿ ಆಯುಧ ಇಲ್ಲ. ರಾಮರ ವಿರೋಧಕ್ಕೆ ಏನೇನು ಅಂಶಗಳು ಬೇಕೋ ನಾನೇ ನಿಮ್ಗೆ ಸಹಾಯನೂ ಮಾಡ್ತಾ ಇದ್ದೀನಿ. ನನ್ನ ಕೈನಲ್ಲಿ ಆಯುಧ ಬೇರೆ ಇಲ್ಲ, ನಾನು ಬರಿಗೈನಲ್ಲಿದ್ದೇನೆ, ಮುಷ್ಟಿಕಾಳಗ ಮಾಡ್ತಾ ಇದ್ದೇನೆ. ಮುಷ್ಟಿಕಾಳಗವನ್ನು ನಾನು ಮಾಡುತ್ತಿದ್ದಾಗ, ಅದು ನಿನ್ನ ಜೊತೆಗಲ್ಲ ಅನ್ಯರ ಜೊತೆಗೆ ಮಾಡ್ತಾ ಇದ್ದಾಗ ನೀನು ನನಗೆ ಎದೆಗೆ ಹೊಡೆದಿದೆಯಲ್ಲ, ಅದು ಮರದ ಮರೆಯಲ್ಲಿ ನಿಂತುಕೊಂಡು. ಇದು ನಿನ್ನ ವ್ಯಕ್ತಿತ್ವಕ್ಕೆ, ನಿನ್ನ ಯೋಗ್ಯತೆಗೆ ಸರಿಯೋ? ನೀನು ಮಾಡಿದ್ದು ನ್ಯಾಯವೇನಯ್ಯ ಶ್ರೀರಾಮ? ದೊಂಬರಾಟದ ಧರ್ಮಿ ಆಧಾರ ಅದರುತಿಹ ದೊಂಬರಾಟದ ಧರ್ಮಿ. ನೀನು ಎಂತಹವನು ಅಂದರೆ, ಈ ದೊಂಬರಾಟವನ್ನು ಆಡಬೇಕಾಗಿದ್ದರೆ ಬೊಂಗಿಡ್ತಾರೆ, ಹೀಗೆ ಅದರ ಮೇಲೆ ನಡೀತಾರೆ. ಕೆಳಗೆ ಆಧಾರವೇ ಇರಲ್ಲ ಬೊಂಗಿಗೆ, ಬಹಳ ಕಷ್ಟಪಟ್ಕೊಂಡು ನಡೀತಾರೆ. ಹಾಗೆ ನಡೆಯಲಿಕ್ಕೆ ಪ್ರಯತ್ನ ಪಟ್ಟಿರತಕ್ಕಂಥ ಅಧರ್ಮಿ ನೀನು. ಹುಲ್ಲು ಮುಚ್ಚಿದ ಹಾಳು ಬಾವಿಯಂತಿರುವೆ. ಜನರು ನಿನ್ನನ್ನು ನಂಬಿಕೊಂಡು ಅನುಸರಿಸಿಕೊಂಡು ನಿನ್ನ ಪಥದಲ್ಲಿ ನಡೆದರೆ ಬಾವಿ ಕಾಣಿಸಲ್ಲ ಕಣ್ಣಿಗೆ, ಹುಲ್ಲು ಮುಚ್ಚಿದೆ, ಅದನ್ನು ಕಾಯ್ತಾರೆ, ಕೆಳಗೆ ಬೀಳ್ತಾರೆ. ನೀನೊಬ್ಬ ಕಪಟಿ. ನೀನು ಬೂದಿ ಮರೆಯಾಗಿರುವ ಕೆಂಡದಂತೆ ಗೋಮುಖ ವ್ಯಾಘ್ರ. ನೀನೇ ಪಾಪಿಷ್ಟನಿಹೇ. ಎಂಥ ಪಾಪವನ್ನು ಮಾಡಿದ್ದೀಯ ನೀನು ಅಂದರೆ, ನಿನಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡತಕ್ಕಂಥ ಶಕ್ತಿ ಇದೆಯಾ? ನೀನು ಮಾಡಿರತಕ್ಕಂತಹ ತಪ್ಪುಗಳ ಪಟ್ಟಿಯನ್ನು ಕೊಡ್ತೀನಿ, ಕೇಳಿ ಉತ್ತರಿಸುವೆಯಾ? ನನ್ನ ಸವಾಲಿಗೆ ನೀನು ಜವಾಬು ಕೊಡ್ತೀಯಾ? ಆ ಯೋಗ್ಯತೆ ನಿಂಗಿದೆಯಾ? ಇದ್ದರೆ ನಿಂತುಕೊಂಡು ನನ್ನ ಆರೋಪಗಳನ್ನು ಕೇಳು. ನೀನು ಎಷ್ಟು ಪಾಪಗಳನ್ನು ಮಾಡಿದೀಯಾ, ಎಷ್ಟು ತಪ್ಪುಗಳನ್ನು ಮಾಡಿದೀಯಾ. ನೀನು ಮಹಾಧರ್ಮಾತ್ಮ, ನೀನು ಮಹಾಯೋಗ್ಯ, ನೀನು ಮಹಾಶಕ್ತ ಅಂತ ಹೇಳಿ ಜನ ನಂಬಿಕೊಂಡಿದ್ದಾರೆ. ಹಾಗಲ್ಲ, ನೀನು ಶುದ್ಧ ಕ್ಷತ್ರಿಯ. ಅದು ಶುದ್ಧ ಕ್ಷತ್ರಿಯ ಅಲ್ಲ, ಕೆಟ್ಟ ಕ್ಷತ್ರಿಯ. ನೀನು ಬಾಣಗಳನ್ನು ಬಿಡುವುದರಲ್ಲ ಅಷ್ಟೇ ನಿನಗೆ ಆಸಕ್ತಿ, ವಿನಃ ಧಾರ್ಮಿಕವಾಗಿರತಕ್ಕಂತಹ ನಿಲುವು ನಿನಗಿಲ್ಲ. ನಾವು ನಿನ್ನ ಬಗ್ಗೆ ಕೇಳಿದ್ವು, ಗೊತ್ತೇ ಇಲ್ಲ ನೀನು ಯಾರು ಅಂತಂತ ನೋಡೇ ಇಲ್ಲ, ಇವತ್ತೇ ನೋಡ್ತಾ ಇರೋದು. ದಶರಥನ ಮಗ ಅಂತಂತ ಹೇಳಿದ್ರೆ ಧರ್ಮಮೂರ್ತಿ ಅಂತ ಅಂದ್ಕೊಂಡು ಬಿಟ್ಟಿದ್ವು ನಾವು. ಆದರೆ ನೀನು ಈ ಹೊತ್ತು ಎಂತಹ ಅಧರ್ಮಿಯಾಗಿದ್ದೀಯ ಅಂದರೆ, ನಿನ್ನ ಜೊತೆಗೆ ಯುದ್ಧ ಮಾಡದ ಅಣ್ಣ ತಮ್ಮಂದಿರ ಮಧ್ಯೆ ನಡೆಯುತ್ತಾ ಇರತಕ್ಕಂಥ ಯುದ್ಧ ಪ್ರಸಂಗದಲ್ಲಿ ಮಧ್ಯದಲ್ಲಿ ಮೂರನೆಯವನಾಗಿ ಮೂಗು ಹಾಕಿ ಮರದ ಹಿಂದೆ ಬಚ್ಚಿಟ್ಟುಕೊಂಡು ನನಗೆ ಗೊತ್ತಿಲ್ಲದಂತೆ ನನಗೆ ಅದೇ ಹೊಡೆದು ಬಿಟ್ಟಿದೆಯಲ್ಲ. ಹೀಗಾಗಿ ನೀನು ಮಹಾ ಅಯೋಗ್ಯ ಅಂಥೇಳಿ ಏನೇನೋ ಬಾಯಿಗೆ ಬಂದ ಹಾಗೆ ಶ್ರೀರಾಮರನ್ನು
ನಿಂದನೆ ಮಾಡ್ತಾನೆ. ಪಾಪ ಶ್ರೀರಾಮರು ಕೋದಂಡವನ್ನು ಊರಿಕೊಂಡು ವಾಲಿ ಮಾಡತಕ್ಕಂಥ ಆರೋಪಗಳನ್ನೆಲ್ಲ ಕೇಳಿಸ್ಕೊಳ್ತಾರೆ. ಅಂದರೆ ಏನೇನು ಬೈತಾನೋ ಎಲ್ಲ ಬೈಸ್ಕೊಳ್ತಾರೆ ಅವರು. ಬೈ ಅದೆಷ್ಟೆಷ್ಟು ಬೈತೀಯೋ ಬೈ, ಅದೇನೇನು ಹೇಳ್ತೀಯೋ ಹೇಳು, ನಾನು ಅದನ್ನು ಕೇಳಿಸ್ಕೊಂಡು ಅಂತ ಶ್ರೀರಾಮರು ವಾಲಿಯ ಆಪಾದನೆಗಳಿಗೆ, ವಾಲಿಯ ಬೈಗಳಿಗೆ ತಮ್ಮ ಕಿವಿಯನ್ನು ಕೊಟ್ಟಿದ್ದಾರೆ. ವಿಷಯೇವಾ ಪುರೇವಾ ತ್ವಂ ಯದಾ ನ. ಎಷ್ಟು ಖಚಿತವಾದ ಮಾತುಗಳಲ್ಲಿ ವಾಲಿ ತನ್ನ ಮೊದಲನೇ ವಾದವನ್ನು ಮಂಡನೆ ಮಾಡಿದ ಅಂದರೆ, ನೋಡಯ್ಯ, ನಿನ್ನ ಊರಿನಲ್ಲಾಗಲಿ ನಿನ್ನ ಪಟ್ಟಣದಲ್ಲಾಗಲಿ ಯದಾ ವ ನ ಅಪಕಾರೋಮ್ಯಹಂ, ನಾನು ನಿನ್ನ ಊರಿಗೆ ಬಂದು ನಿನ್ನ ಪಟ್ಟಣಕ್ಕೆ ಬಂದು ನಿನಗೆ ಯಾವುದೇ ಅಪಕಾರವನ್ನು ಮಾಡಿಲ್ಲ. ನಾನು ಯಾವ ಅಪಕಾರವನ್ನೂ ಮಾಡದೇ ಇದ್ದಾಗ ನನ್ನ ಮೇಲೆ ಬಾಣ ಪ್ರಯೋಗ ಮಾಡೋದಕ್ಕೆ ನಿನಗೆ ಯಾವ ಅಧಿಕಾರ ಇದೆ? ನಮ್ಮೂರಿನಲ್ಲಿ ನಾನಿದ್ದೀನಿ ರೀ, ನಮ್ಮದೇನೋ ಸಂಸಾರದ ಕಥೆ ನಡೀತಾ ಇದೆ, ನೀನು ಯಾರು ಮಧ್ಯ ಪ್ರವೇಶ ಮಾಡೋದಕ್ಕೆ? ಇದು ಮೊದಲನೇ ಆಪಾದನೆ. ನಚ ಅವಜಾನೇಯಹಂ, ನಾನು ನಿನಗೆ ಯಾವುದು ಅವಮಾನವನ್ನು ಮಾಡಿಲ್ಲ ಎಲ್ಲಿ ತನಕ. ಒಂದು, ನಾನು ನಿಮ್ಮ ಊರಿಗೆ ಬಂದು ಏನೋ ಅಪಕಾರ ಮಾಡಿಲ್ಲ ನಿನಗೆ, ಮತ್ತು ಎರಡನೇದಾಗಿ ನಾನು ನಿನಗೆ ಯಾವ ಅವಮಾನವನ್ನೂ ಮಾಡಿಲ್ಲ. ಮೂರನೇದು, ನಾನು ವನಚರನಾಗಿ ಫಲಮೂಲಾಶನಂ ನಿತ್ಯಂ, ನನ್ನ ಪಾಡಿಗೆ ನಾನು ಕೋತಿ ಕಣಪ್ಪ, ನನ್ನ ಪಾಡಿಗೆ ನಮ್ಮೂರಿನಲ್ಲಿ ನಾನು ವಾನರನಾಗಿ ಏನೋ ಹಣ್ಣು ಹಂಪಲು ತಿಂದುಕೊಂಡಿದ್ದೀನಿ ಇಲ್ಲಿ ನಾನು. ಅಥವಾ ಏನಾದರೂ ಇಬ್ಬರ ಮಧ್ಯದಲ್ಲಿ ವಿರೋಧ ಬರಲಿಕ್ಕೆ 3 ಕಾರಣಗಳಿದೆ. ಹಿರಣ್ಯಂ, ಅಥವಾ ಹೆಣ್ಣು, ಅಥವಾ ಭೂಮಿ. ಇಲ್ಲ, ಚಿನ್ನದ ವಿಷಯಕ್ಕಾಗಿ ಇಬ್ಬರಲ್ಲಿ ಘರ್ಷಣೆ ನಡೀಬೇಕು, ಹಾಗೆ ಘರ್ಷಣೆ ನಡೆದು ನೀನನ್ನು ಸಾಯಿಸಿರಬೇಕು. ಅಥವಾ ಭೂಮಿ ವಿಷಯದಲ್ಲಿ ಘರ್ಷಣೆ ಆಗಬೇಕು. ಅಥವಾ ರೂಪಂಚ, ಕೆಲವರದನ್ನು ಬೆಳ್ಳಿ ಅಂತಾರೆ, ಕೆಲವರದನ್ನು ರೂಪ ಅಂದರೆ ದೇಹ ಅಂತ ಕರೀತಾರೆ. ಯಾವುದಾದ್ರು ಹೆಣ್ಣಿನ ವಿಷಯದಲ್ಲಿ ನನಗೂ ನಿಂಗೂ ಘರ್ಷಣೆ ಇರಬೇಕು, ಅದೂ ಇಲ್ಲ. ಈ 3 ಇಲ್ಲದೆ ಇದ್ದಾಗ ನನ್ನ ಮೇಲೆ ನೀನು ಶತ್ರುತ್ವವನ್ನು ಸಾಧಿಸೋಕೆ ಸಾಧ್ಯವೇ ಇಲ್ಲ. ಇನ್ನ ಅಧಾರ್ಯಂ ಚರ್ಮಮೇ ಸದ್ವಿ ರೋಮಾಣ್ಯಸ್ಥಿಚ ವರ್ಜಿತಂ, ಅಕಸ್ಮಾತ್ ಬೇಟೆಯನ್ನು ಆಡಿ ಆ ಬೇಟೆಯ ಪ್ರಾಣಿಯ ಚರ್ಮವನ್ನು ಏನಾದರೂ ಉಪಯೋಗಿಸಬಹುದು ಅಂತ ಬೇಟೆ ಆಡಬಹುದು. ಕ್ಷತ್ರಿಯನಾಗಿರುವ ನಾನು ಕಪಿಯಾಗಿರುವ ನಿನಗೆ ಶಿಕ್ಷೆಯನ್ನು ಕೊಡುತ್ತಿದ್ದೇನೆ ಅಂತ ರಾಮರು ಅಂದ್ಕೊಳ್ಳಿಲ್ಲ ರೀ. ಎಲ್ಲಿದ್ದೀರೋ ಕೇಳಿಸ್ಕೊಳ್ರಿ. ವಾಲಿ ಹೇಳ್ತಾ ಇದ್ದಾನೆ, ನಾನು ಕಪಿ ಅಂತ ಹೇಳಿ ನನ್ನನ್ನು ನೀನೇನಾದರೂ ಶಿಕ್ಷಿಸಿದ್ದರೆ ಅದೂ ಸರಿಯಲ್ಲ. ನನ್ನನ್ನು ಕಪಿ ಅಂತ ತಿಳ್ಕೊಂಡು ನೀನು ಶಿಕ್ಷಿಸಿದ್ದು ಯಾಕೆ ಸರಿಯಲ್ಲ, ಬೇಟೆ ಆಡಿದ್ದು ಯಾಕೆ ಸರಿಯಲ್ಲ ಅಂದರೆ, ಚರ್ಮಾಣ್ಯಸ್ಥಿಚ ವರ್ಜಿತಂ, ನನ್ನ ಚರ್ಮವನ್ನಾಗಲಿ ರೋಮ ನನ್ನ ಕೂದಲನ್ನಾಗಲಿ ಯಾರು ಮುಟ್ಟೋದಿಲ್ಲ. ಅಷ್ಟೇ ಅಲ್ಲ, ಅಭಕ್ಷ್ಯಾಣಿ ಚ ಮಾಂಸಾನಿ, ನನ್ನ ಮಾಂಸವನ್ನು ಯಾರೂ ತಿನ್ನೋದಿಲ್ಲ. ಆದ್ದರಿಂದ ನೀನು ನನ್ನನ್ನು ಬೇಟೆ ಆ ರೀತಿ ಆಡಿದರೆ ತಪ್ಪದೋ. ಕ್ಷತ್ರಿಯರಾಗಿ ಶ್ರೀರಾಮನು ಹೇಳಲಿಲ್ಲ ಆ ಮಾತು, ವಾಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಿಮ್ಗೆ ಹೇಳಿದೆ, ಆಗಿನ ಕಾಲಕ್ಕೂದು ಪ್ರಸ್ತುತವಾದ ಪ್ರಶ್ನೆ ಅಂತ. ಅರ್ಥ ಆಗ್ತಾ ಇದೆಯಾ? ಇಷ್ಟು ಆಪಾದನೆಗಳನ್ನು ವಾಲಿ ಮಾಡದ. ಪರಾಂಗುಖ ವಧಂ ಕೃತ್ವ ಅನ್ನುವುದನ್ನು ಮೊದಲು ಹೇಳ್ತಾ, ಉರಸಿ ತಾಡಿತ, ನೀನು ಮರದ ಹಿಂದೆ ಬಚ್ಚಿಟ್ಟುಕೊಂಡು ನನ್ನ ಎದೆಗೆ ಹೊಡೆದಿದ್ದೀಯೇ, ಇದೆಲ್ಲ ಮಾಡಲಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೀನು ಮರ್ಯಾದೆಗೆಟ್ಟವನಲ್ವಾ? ನಿನಗೆ ಧರ್ಮದ ಬುದ್ಧಿ ಇಲ್ಲ ಅಲ್ವಾ? ನೀ ಮಾಡಿದ್ದೆಲ್ಲ ಅನ್ಯಾಯ ಅಲ್ವಾ? ಶ್ರೀರಾಮರು ಕೋದಂಡವನ್ನು ಊರಿ ವಾಲಿ ಹೇಳುವುದನ್ನೆಲ್ಲ ಕೇಳ್ತಾ ಇದ್ದಾರೆ. ಆಯ್ತರಪ್ಪ ಹೇಳಿದ್ದು. ಈಗ ನಾನು ಒಂದೊಂದೇ ಉತ್ತರಗಳನ್ನು ಕೊಡ್ತೀನಿ, ನಿನಗೆ ಅದು ಸರಿ ಅಂತ ಅನ್ನಿಸುತ್ತೋ ಯೋಚನೆ ಮಾಡು.
ಶ್ರೀರಾಮರ ನಡೆನುಡಿಗಳನ್ನು ನಾವು ಗಮನಿಸಬೇಕಾದ್ದು ಹೀಗೆ. ಮೂಲಭೂತವಾಗಿ ನಿನ್ನ ಮೇಲೆ ನನಗೇನೂ ಸಿಟ್ಟಿಲ್ಲ, ನನಗೂ ನಿನಗೂ ಯಾವುದೂ ದ್ವೇಷವೂ ಇಲ್ಲ. ಇದೆಲ್ಲ ನೀವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ನ್ಯಾಯಾಧೀಶನೊಬ್ಬ ತನ್ನ ಮುಂದೆ ಇರತಕ್ಕಂತಹ ಮೊಕದ್ದಮೆಯನ್ನು ಅಧ್ಯಯನ ಮಾಡುತ್ತಿದ್ದಾಗ ಯಾವ ಮನಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಆ ರೀತಿಯಲ್ಲಿ ಅರ್ಥ ಮಾಡಬೇಕು. ರಾಮರನ್ನು ಸ್ಥಿತಪ್ರಜ್ಞ ಅಂತ ಮಧ್ಯದಲ್ಲಿ ಒಬ್ಬರು ಮಾತಾಡ್ತಾ ಹೇಳಿದರು. ಸ್ಥಿತಪ್ರಜ್ಞರಾಗಿರತಕ್ಕಂತಹ ರಾಮರು ಅಂತ. ಹೌದು, ಸ್ಥಿತಪ್ರಜ್ಞರಾಗಿರತಕ್ಕಂಥ ರಾಮರೇ ಇಷ್ಟೆಲ್ಲ ವಾಲಿ ಬಾಯಿಗೆ ಬಂದಂತೆ ಬೈದರೂ ಎಲ್ಲವನ್ನೂ ಕೇಳಿಸಿಕೊಂಡು ಈಗ ಉತ್ತರ ಕೊಡ್ತಾ ಇದ್ದಾರೆ. ಒಂದೊಂದಾಗಿ ನಾನು ಹೇಳ್ತೀನಿ ಕೇಳು ಅಂತಂತ. ಮೊದಲನೇದಾಗಿ, ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲವನಕಾನನ ಮೃಗಪಕ್ಷಿ ಮನುಷ್ಯಾಣಾಂ ನಿಗ್ರಹಂ ವಿಗ್ರಹಾನಪಿ. ಮೊದಲನೇ ಉತ್ತರ. ಆ ಉತ್ತರದಲ್ಲಿ ಎಲ್ಲ ನಿಮ್ಮ ಪ್ರಶ್ನೆಗಳು ಉತ್ತರ ಬಂದು ಹೋಯಿತು. ಆದರೆ ಅದು ನಿಮಗೆ ಅರ್ಥವಾಗದ್ದೇ ಇರೋದನ್ನ ನಾನು ವಿವರಣೆ ಕೊಡಬೇಕು ಅದಕ್ಕೆ. ಮೊದಲನೇ ಉತ್ತರ ಏನು ಹೇಳ್ತಾ ಇದ್ದಾರೆ? ಇಕ್ಷ್ವಾಕೂಣಾಂ ಇಯಂ ಭೂಮಿ. ಈ ಭೂಮಿ ಇದೆಯಲ್ಲಯ್ಯ, ಆ ಇಡೀ ಭೂಮಿ ಇಕ್ಷ್ವಾಕು ವಂಶದವರಿಗೆ ಸಂಬಂಧಪಟ್ಟಿದ್ದು. ಆ ಇಕ್ಷ್ವಾಕು ವಂಶದವರಿಂದ ಆಘಾತವಾಗುತ್ತೆ ಅಂತಲೇ ರಾವಣ ದಂಡಕಾರಣ್ಯದಲ್ಲಿ ತನ್ನ ಸಹಚರರನ್ನು ರಕ್ಷಣೆಗೆ ಇಟ್ಟಿದ್ದಿದ್ದು. ಆ ಕಡೆಯವರು ಯಾರೋ ಬಂದರೆ ಅಡ್ಡ ಹಾಕಿ ಅಂತ. ಅಕಸ್ಮಾತ್ ಇದನ್ನೇನಾದರೂ ರಾಮರು ಈಗ ಹೇಳ್ತಾ ಇದ್ದಾರೋ ಈ ಸಂದರ್ಭಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟು ಅಂತ ನಿಮಗೆ ಸಂದೇಹ ಬಂದರೆ, 13 ವರ್ಷಗಳ ಹಿಂದೆ ಭರತನಿಗೆ ಈ ಮಾತು ಹೇಳಿದ್ರು ಅವರು. ನಾನು ಆ ಶ್ಲೋಕವನ್ನು ನಿಮಗೆ ಉದ್ಧರಿಸಿದ್ದೆ ಆ ಹೊತ್ತಿನ ದಿವಸ ಭರತನ ಹತ್ರ ಮಾತಾಡಬೇಕಾಗಿದ್ದರೆ. ಪಿತ್ರಾದತ್ತಂ ಯಥಾಭಾಗಂ ಉಪಭೋಕ್ತುಂ ತ್ವಂ ಅರ್ಹಸಿ, ಚತುರ್ದಶ ಸಮಾಃ ಸೌಮ್ಯ ದಂಡಕಾರಣ್ಯಮಾಶ್ರಿತಃ ಉಪಭೋಕ್ಷೇ ತ್ವಹಂ ಭಾಗಂ ಪಿತ್ರಾಯತ್ತ ಮಹಾತ್ಮನ ಅಂತ. ಭಾಗಂ ದತ್ತ ಮಹಾತ್ಮನ, ಮಹಾತ್ಮನಾಗಿರತಕ್ಕಂತಹ ದಶರಥ ಮಹಾರಾಜ ನನಗೆ ಒಂದು ಭಾಗವನ್ನು ಕೊಟ್ಟ. ಉಪಭೋಕ್ತುಂ, ಅಯ್ಯ ರಾಮ ನೀನು ಇದನ್ನು ಉಪಭೋಗಿಸು ಅಂತ ಅವನ ರಾಜ್ಯದಲ್ಲಿ 2 ಭಾಗವನ್ನು ಮಾಡಿದ. ನಗರವನ್ನು ನಿನಗೆ ಕೊಟ್ಟ, ಅಡವಿಯನ್ನು ನನಗೆ ಕೊಟ್ಟ. ನಿಮಗೆ ಜ್ಞಾಪಕ ಇರಬೇಕು, ನಾನು ಅವತ್ತು ಮಾತಾಡ್ದಾಗ ಹೇಳಿದ್ದೆ ನಿಮಗೆ. ಪಿತ್ರಾ ದತ್ತಂ ಯಥಾ ಭಾಗಂ ಉಪಭೋಕ್ತು ತ್ವಂ ಅರ್ಹಸಿ. ನಿನಗೆ ನಿಮ್ಮಪ್ಪ ಕೊಟ್ಟಿರತಕ್ಕಂಥ ಭೂಮಿಯನ್ನು ನೀನು ಉಪಭೋಗ ಮಾಡು. ನನಗೆ 14 ವರ್ಷ ದಂಡಕಾರಣ್ಯದಲ್ಲಿ ಇರು ಅಂತ ಹೇಳಿದರೆ ಇದನ್ನು ನಾನು ಉಪಭೋಗಿಸ್ತಾ ಇದ್ದೇನೆ. ದಂಡಕಾರಣ್ಯ ಅನ್ನುವುದಕ್ಕೆ ಹೆಸರು ದಂಡಕ ಅಂತ ಹೇಗಯ್ಯ ಬಂತು ಅಂದರೆ, ಇಕ್ಷ್ವಾಕು ವಂಶದ ಒಬ್ಬ ರಾಜನ ಹೆಸರು ದಂಡಕ ಅಂತ, ಅದರಿಂದಾಗಿ ಆ ಅರಣ್ಯಕ್ಕೆ ದಂಡಕಾರಣ್ಯ ಅಂತ ಹೆಸರು ಬಂತು. ಹೀಗಾಗಿ ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲವನಕಾನನ. ನಾನು ಬೆಟ್ಟದಲ್ಲಿದ್ದೀನಿ, ಕಾಡಿನಲ್ಲಿದ್ದೀನಿ, ನಾನು ಮೃಗವಾಗಿದ್ದೇನೆ, ಹಕ್ಕಿಯಾಗಿ ಹಾರಾಡ್ತಾ ಇದ್ದೇನೆ, ಅದೆಲ್ಲ ಹೇಳೋ ಹಾಗಿಲ್ಲ. ಯಾಕೆ ಅಂದರೆ ಸಶೈಲವನಕಾನನ, ಅಲ್ಲಿರತಕ್ಕಂತಹ ಬೆಟ್ಟಗಳು, ಅಲ್ಲಿರತಕ್ಕಂತಹ ಕಾಡುಗಳು ಎಲ್ಲ ನನ್ನ ಅಂಕೆಗೆ ಸಂಬಂಧಪಟ್ಟಿದೆ. ಅಂದರೆ ನಮ್ಮ ಇಕ್ಷ್ವಾಕು ವಂಶಕ್ಕೆ ಸಂಬಂಧಪಟ್ಟಿದೆ. ಅಲ್ಲಿರತಕ್ಕಂತಹ ಮೃಗ ಪಕ್ಷಿ ಮನುಷ್ಯಾಣಾಂ ನಿಗ್ರಹಂ ಪ್ರಗ್ರಹವಾನ್, ಅಲ್ಲಿರತಕ್ಕಂಥ ಮೃಗಗಳನ್ನಾಗಲಿ ಪಶುಪಕ್ಷಿಗಳನ್ನಾಗಲಿ ನಿಗ್ರಹಿಸತಕ್ಕಂತಹ ಅಧಿಕಾರ ನಮಗಿದೆ. ಇದು ಮೊದಲನೇ ಅಧಿಕಾರ. ಇದನ್ನು ಮತ್ತೆ ಕಾನೂನಿನ ಪದವನ್ನೇ ನಾನು ಉಪಯೋಗಿಸಬೇಕು ಶ್ರೀನಿವಾಸನಿಗೆ ಅಂತ. ಲೋಕಸ್ಟ್ಯಾಂಡಿ ಅಂತ ಕರೀತಾರೆ ಸ್ವಾಮಿ, ಅದು ರಾಮರಿಗೆ ಇದೆ ಅಂತ ಈ ಮೊದಲನೇ ಉತ್ತರದಿಂದ ಅರ್ಥ ಆಗುತ್ತೆ. ಹೌದಾ ಸ್ವಾಮಿ? ನಿಮಗೂ ಆ ಪದ ಗೊತ್ತು ಪರಿಚಯ. ಇನ್ನು ಎರಡನೆಯದು, ಭರತ ರಾಜನೇ ವಿನಃ ರಾಮರಲ್ವಲ್ಲ ಅನ್ನೋದಕ್ಕೂ ರಾಮರು ಉತ್ತರ ಹೇಳ್ತಾರೆ. ಭರತನ ಆಜ್ಞೆಯಂತೆ, ಪಾಪ ಭರತನ ಆಜ್ಞೆಯಲ್ಲ, ಅಲ್ಲಿರ್ತಕ್ಕಂಥದ್ದು ರಾಮರ ಪಾದುಕೆಗಳೇ. ರಾಮರ ಪ್ರತಿನಿಧಿಯಾಗಿ ಭರತ ಇದ್ದಾನೆ. ಆದರೆ ರಾಮರು ಹೇಳ್ತಾ ಇದ್ದಾರೆ, ಭರತನ ಪ್ರತಿನಿಧಿಯಾಗಿ ನಾವು ಯಥಾವಿಧಿಯಾಗಿ ನಿಯಮಗಳನ್ನು ನೇರ್ಪಡಿಸ್ತಾ ಇದ್ದೇವೆ. ಅಂದರೆ ಸಮಾಜದಲ್ಲಿ ಏನಾದರೂ ಅಂಕುಡೊಂಕುಗಳಾದರೆ, ತೊಂದರೆಯಾದರೆ,
ಈ ಉದಾಹರಣೆಗೆ ಸತ್ಯನಾರಾಯಣ ಕುದೂರವರು ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಹಿಡ್ಕೊಂಡು ಚಚ್ತಾ ಇರ್ತಾನೆ. ನೀವೇನ್ರಿ ಮಾಡ್ತೀರಿ? ಓ ಪಾಪ ಅವ್ರ ಮನೆ ವಿಷಯ ನಮಗೆ ಯಾಕೆ ಅಂತ ಹೋಗ್ಬಿಡ್ತೀರಾ ಹಾಗೆ ನೀವು? ಸತ್ಯನಾರಾಯಣ ಕುದೂರು ಹೋಗಲ್ಲ. ಯಾಕೆಂದರೆ ರಕ್ಷಣಾ ಇಲಾಖೆಯಲ್ಲಿ ಇರತಕ್ಕಂತಹವರ ಕಣ್ಣ ಮುಂದೆ ಏನಾದರೂ ಒಂದು ಅವಘಡ ನಡೀತಾ ಇದ್ದರೆ ಅವ್ರಿಗೆ ಅಧಿಕಾರ ಇದೆ, ನನಗೂ ಅಧಿಕಾರ ಇದೆ. ಹಾಗೆ ನೋಡಿದರೆ ಅಂದರೆ ಸಾಮಾನ್ಯ ಪ್ರಜೆಯೊಬ್ಬನ ಕಣ್ಣು ಮುಂದೆ ಅನ್ಯಾಯವೊಂದು ನಡೀತಾ ಇದ್ದಾಗ ಯಾರೋ ಒಬ್ಬನ ಸಾಯಿಸೋಕೆ ಬಂದಿರ್ತಾನೆ ಅಂತ ಇಟ್ಕೊಳ್ಳಿ, ಕಾನೂನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ. ನಾನು ಅಡ್ಡ ಹಾಕಿದಾಗ ಅವನಿಗೆ ಸಾವಾಗಿಬಿಟ್ರೆ ನಂಗೆ ಕಾನೂನು ರಕ್ಷಣೆ ಕೊಟ್ಬಿಡುತ್ತೆ. ಅಂದರೆ ಶ್ರೀರಾಮರು ಮೂರನೇ ವ್ಯಕ್ತಿ ಅಷ್ಟೇ ಅಲ್ಲ, ರಾಜರವರು. ಅವರ ಅಂಕೆಯಲ್ಲಿ ಇರತಕ್ಕಂಥ ದಂಡಕಾರಣ್ಯ, ಆ ದಂಡಕಾರಣ್ಯದಲ್ಲಿ ಇದೊಂದು ಗ್ರಾಮ, ಆ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೀತಾ ಇದೆ. ಆದ್ದರಿಂದ ಅವರಿಗೆ ಯಾರೋ ಅಧಿಕಾರ ಕೊಡಬೇಕಾಗಿಲ್ಲ, ಒಳಗೆ ಬನ್ನಿ ಅಂತ. ಹಾಗೆ ಗಲಾಟೆ ಆಗ್ತಾ ಇದ್ದಾಗ ಸತ್ಯನಾರಾಯಣ ಕುದೂರವರು ಹೇಗೆ ಬಾಗಿಲು ಬಡಿದು ಒಳಗೆ ನುಗ್ಗುತ್ತಾರೋ, ನುಗ್ಗಿರ್ತಾನೆ ನೀವು ಕಾನೂನು ಪ್ರಕಾರ, ಹಾಗೆ ಶ್ರೀರಾಮರಿಗೆ ಆ ವಿಷಯದಲ್ಲಿ ಪ್ರವೇಶ ಮಾಡೋದಕ್ಕೆ ಕಾನೂನೇ ಅವರಿಗೆ ಅಧಿಕಾರ ಇದೆ. ಇನ್ನು ಮೂರನೆಯ ಅಂಶ, ಶ್ರೀರಾಮರು ಮಂಡನೆ ಮಾಡ್ತಾ ಇದ್ದಾರೆ. ವಾಲಿ ಈ ಒಂದು ರಕ್ಷಣೆ ತಗೊಳ್ಳೋಕೆ ಪ್ರಯತ್ನ ಪಟ್ಟ. ನಾನು ಕೋತಿ ಕಣಪ್ಪ, ಕೋತಿಯಾದ ನನ್ನನ್ನು ನನ್ನ ಪಾಡಿಗೆ ನಾನು ಏನೋ ಹಣ್ಣು ಹಂಪಲು ತಿನ್ಕೊಂಡಿದ್ದೆ, ಅದಕ್ಕೆ ನೀವು ಶಿಕ್ಷೆ ಕೊಡೋದೇ ಅನ್ನುವುದು ಆತನ ಪ್ರಶ್ನೆ. ಅದಕ್ಕಾಗಿ ಶ್ರೀರಾಮರಿಗೆ ಉತ್ತರ ಹೇಳ್ತಾ ಇದ್ದಾರೆ. ವಾಗುರಾಭಿಶ್ಚ ಪಾಶೈಶ್ಚ ಕೂಟೈಶ್ಚ ನರ ಇರ್ವಿಧ. ನೋಡಯ್ಯ, ನಿನ್ ಕೋತಿ ತಾನೆ, ಕಾಡು ಪ್ರಾಣಿ ತಾನೆ, ಕಾಡು ಪ್ರಾಣಿಯ ಅಂತ ನಿಂದೇನಾದರೂ ವಾದ ಇದ್ದರೆ ಆ ಕಾಡು ಪ್ರಾಣಿಗಳನ್ನು ಹೇಗೆಲ್ಲ ಹಿಡಿತಾರಪ್ಪ ಅಂದರೆ ಒಂದು ಬಲೆಯನ್ನು ಬೀಸ್ತಾರೆ, ವಾಗುರಾಭಿಶ್ಚ ಪಾಶೈಶ್ಚ ಒಂದು ಕುಣಿಕೆ ನೆಸನ ಹಿಡಿತಾರೆ, ಕೂಟೈಶ್ಚ ಏನೋ ಖೆಡ್ಡ ತೋಡ್ತಾರೆ, ಬೀಳ್ಳಿ ಅಂತ ಮಾಡ್ತಾರೆ. ನಾನು ಹಾಗೆ ಹಿಡಿದೆ ಕಣಯ್ಯ, ತಪ್ಪೇನಿದೆ ಇದ್ರಾಗೆ? ಕಾಡು ಪ್ರಾಣಿ ತಾನೆ ನೀನು. ರಾಮರು ಹೇಳ್ತಿಲ್ಲ ರೀ, ವಾಲಿ ಹೇಳಿದ್ದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಪ್ರಮತ್ತನ್ ಅಪ್ರಮತ್ತನ್ವಾ, ಎದುರು ನಿಂತಿದೆಯೋ ಮರೆಯಲಿದೆಯೋ ಪ್ರಶ್ನೆನೇ ಇಲ್ಲ. ಯಾವ್ದಾದ್ರು ಒಂದು ಪ್ರಾಣಿಯನ್ನು ಹಿಡಿಬೇಕಾಗಿದ್ದರೆ ಎದುರು ನಿಂತ್ಕೊಂಡು, ಎಲ್ಲವು ಸಿಂಹವೇ ನಾನು ನಿನ್ನ ಹಿಡಿತೇನೆ ಅಂತ ಹೇಳ್ತಾರೇನ್ರಿ? ಎಲ್ಲವು ಕರಡಿಯೇ ಬಾ ನಿನ್ನ ಮುಂದೆ ಅಂತ ಕರೀತಾರೇನ್ರಿ? ಅದಕ್ಕೆ ಪಾಶ ಹಾಕ್ತಾರೆ. ಹೆದರ್ಕೊಂಡಿದೆಯೋ, ನಿಂತ್ಕೊಂಡಿದೆಯೋ, ಓಡ್ತಾ ಇದೆಯೋ ಅದನ್ನು ಹಿಡಿತಾರೆ ಇವರು. ಹಾಗೆ ನಿನ್ನನ್ನು ಹಿಡಿದಿದ್ದೇನೆ, ಸಂಹರಿಸಿದ್ದೇನೆ. ನಚ ದೋಷ ಅತ್ರ ವಿದ್ಯತೆ, ಅಲ್ಲಿ ಯಾವುದೇ ದೋಷವಿಲ್ಲ ಶಾಸ್ತ್ರೀಯವಾಗಿ. ಪ್ರಾಣಿಗಳನ್ನು ಇವತ್ತಿಗೂ ಹಿಡಿತಾರಪ್ಪ, ತಪ್ಪೇದು ಅಂತ ರಾಮರ ಪ್ರಶ್ನೆಯೇ. ನಾನು ಕ್ಷತ್ರಿಯನಾದ್ರಿಂದ ಕೋತಿನ ಹಿಡಿದಿದ್ದೀನಿ ಅಂತ ಅಲ್ಲ. ನೀನು ಕೋತಿಯೇ ಆಗಿರೋ ಒಂದು ಪ್ರಾಣಿ, ಆ ಪ್ರಾಣಿಯನ್ನು ಹೇಗೆ ಬೇಕಾದರೂ ಹಿಡಿಯಬಹುದು. ಮರೆಯಲ್ಲೂ ಹಿಡಿಯಬಹುದು, ಮರೆಯಲ್ಲೇ ಹಿಡಿತಾರೆ. ನೀವು ರಾಮರನ್ನು ಬಿಟ್ಬಿಡ್ರಿ, ನೀವು ಆ ಚಿತ್ರಗಳನ್ನು ನೋಡಬೇಕು. ರಾಷ್ಟ್ರೀಯ ವಾಹಿನಿಯಲ್ಲಿ ಈ ಪ್ರಾಣಿ ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ಕೆಲವು ಚಿತ್ರಗಳು ಬರುತ್ತೆ. ಜಿಂಕೆ ಹೋಗ್ತಾ ಇರುತ್ತೆ, ಜಿಂಕೆಗಳ ಹಿಂಡಿರುತ್ತೆ. ಹುಲಿ ಹೇಗೆ ಹೋಗುತ್ತೆ ಗೊತ್ತಾ? ಹುಲ್ಲೋಡು ಅಡಕೊಂಡೇ ಹೋಗುತ್ತೆ, ಎದುರು ಹೋಗಿ ನಿಂತ್ಕೊಂಡಲ್ಲ. ಅದು ಜಿಂಕೆ ಮುಂದೆ ಕೂಡ ಅಡಗಿಕೊಂಡು ಹೋಗಿ ಗಪ್ಪಂತ ಬೀಳುತ್ತೆ. ಅದು ಪ್ರಾಣಿ ಹಿಡಿತಕ್ಕಂಥ ಕ್ರಮ ಪ್ರಾಣಿಗಳೇ ತೋರಿಸಿಕೊಟ್ಟಿವೆ. ಮನುಷ್ಯ ಅದನ್ನು ಅಳವಡಿಸಿಕೊಂಡಿದ್ದಾನೆ. ಹೀಗಾಗಿ ನೀನೇನಾದರೂ ನಾನು ಪ್ರಾಣಿ, ನನಗೆ ಹಿಂಸೆ ಕೊಡಬೇಕಾಗಿರಲಿಲ್ಲ ಅನ್ನುವ ವಿಷಯವನ್ನು ಆಧಾರ ತಗೊಂಡ್ರೆ ನಾನು ಹಿಡಿದು ಹೊಡೆದಾಕಿದ್ದೀನಿ, ಮರೆಯಿಂದ ಬಾಣ ಬಿಟ್ಟಿದ್ದೀನಿ, ಈ ತಪ್ಪೇನಿದೆ ಇದ್ರಾಗೆ ಅಂತ. ಈ ಎಲ್ಲ ವಾದವನ್ನು ಬಿಟ್ಬಿಡಿ. ಕೊನೆಯ ಒಂದು ಅಂಶವನ್ನು ನಾನು ನಿಮಗೆ ಹೇಳ್ತೀನಿ. ನಾನು ನಿನ್ನ ಜೊತೆ ಯುದ್ಧ ಮಾಡ್ತಾ ಇಲ್ಲ, ನಾನು ನಿನಗೆ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ಯಾಕೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೇನೆ ಅಂದರೆ, ಔರಸಂ ಭಗಿನೀಂ ವಾಪಿ ಭಾರ್ಯಾಂ ವಾಪಿ ಅನುಜಸ್ಯಯ. ನೋಡಯ್ಯ, ಯಾರಾದರೂ ಪ್ರಚರೇತ ನರಹ ಕಾಮಾತ್, ಯಾವನಾದರೂ ಮನುಷ್ಯ ಚರೇತ ನುಗ್ಗದ ಅಂದರೆ ಯಾರ ಕಡೆಗೆ? ವಿತ್ ಕಾಮಾತ್, ಕಾಮುಕನಾಗಿ ಯಾವುದೇ ಮನುಷ್ಯ ಔರಸಿ ಮಗಳ ಜೊತೆಗೆ
ಭಗಿನೀಂ ಸಹೋದರಿ ಜೊತೆಗೆ. ಏವಂ ಅದೇ ರೀತಿಯಲ್ಲಿ ಭಾರ್ಯಾಂ ವಾಪಿ ಅನುಜಸ್ಯಯ. ಮನುಧರ್ಮಶಾಸ್ತ್ರದಲ್ಲಿ ಈ ಹೇಳಿಕೆ ಶ್ಲೋಕವನ್ನು ಉದ್ಧರಿಸಿ ಹೇಳ್ತಾ ಇದ್ದಾರೆ. ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪಿ ಅನುಜಸ್ಯಯ. ಮೊದಲನೇದಾಗಿ ಮಗಳ ಜೊತೆಗೆ ಯಾರಾದರೂ ಮುನ್ನುಗ್ಗಿದರೆ, ಪ್ರಚರೇತ ನರಹ ಕಾಮಾತ್, ಕಾಮುಕನಾಗಿ ಯಾವುದಾದರೂ ಗಂಡು ಯಾವುದಾದರೂ ಮನುಷ್ಯ ಮಗಳ ಮೇಲೆ ನುಗ್ಗಿದರೆ, ಅಥವಾ ತಂಗಿಯ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಹೋದರೆ, ಅಥವಾ ತಮ್ಮನ ಹೆಂಡತಿಯ ಮೇಲೆ ಏನಾದರೂ ಬಿದ್ದರೆ ಅಂತಹವನಿಗೆ ವಧೆ ಎನ್ನತಕ್ಕಂಥದ್ದು ದಂಡನೆ. ಹೀಗಾಗಿ ನಾನು ನ್ಯಾಯಾಧೀಶನಾಗಿ ನಿರ್ಣಯವನ್ನು ಕೊಡ್ತಾ ಇದ್ದೇನೆ. ತಸ್ಯ ದಂಡೋ ವಧಾತ್. ಅವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕಯ್ಯ ಅಂದರೆ ದಂಡನೆಯನ್ನು ಕೊಡಬೇಕು. ಯಾವ ದಂಡನೆ? ವಧೆ ಎನ್ನತಕ್ಕಂಥ ಮರಣದಂಡನೆಯನ್ನು ಕೊಡಬೇಕು. ತಮ್ಮನ ಹೆಂಡತಿಯ ಹತ್ತಿರಕ್ಕೆ ಹೋಗಿದ್ದಕ್ಕೆ ಮರಣದಂಡನೆಯೋ ನೀವು ಕೇಳೋ ಹಾಗಿಲ್ಲ. ಅದು ತ್ರೇತಾಯುಗದ ಕಾನೂನು ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗಲೂ ಇರತಕ್ಕಂಥ ಕಾನೂನು. ನೀವೇನಾದರೂ ವ್ಯಭಿಚಾರವನ್ನು ಮಾಡಿದ್ದೀರಿ, ನೀವು ಕೊಲ್ಲಿ ರಾಷ್ಟ್ರಕ್ಕೆ ಹೋಗಿ ಅಲ್ಲಿನ ಬೀದಿಯಲ್ಲಿ ಓಡಾಡಿ, ಅಕ್ಕಪಕ್ಕದಲ್ಲಿ ಕಲ್ಲಿನ ರಾಶಿಗಳು ಬಿದ್ದಿರುತ್ತೆ, ನಾನು ನೋಡಿದ್ದೀನಿ ಅದನ್ನು. ನೀವು ಕೇಳಿ, ಅಲ್ಲಿನವರ ಆರಕ್ಷಕರನ್ನು ಕೇಳಿ, ಏನು ಸ್ವಾಮಿ ಕಲ್ಲಿನ ರಾಶಿ ಬಿದ್ದಿದೆ ಅಂತ. ಅವ್ರು ಹೇಳ್ತಾರೆ, ನೀವು ಕಲ್ಲಿನ ರಾಶಿ ತೆಗೀರಿ, ಅದರೊಂದು ಅಸ್ಥಿಪಂಜರ ಸಿಗುತ್ತೆ ಅಂತ. ಏನಯ್ಯ ಅಂದರೆ ವ್ಯಭಿಚಾರವನ್ನು ಯಾರು ಮಾಡಿದರೂ ಅಲ್ಲಿನ ಕಾನೂನು ತ್ರೇತಾಯುಗದ ಕಾನೂನು, ರಾಮರ ಕಾನೂನು. ಏನದು ಅಂದರೆ ಅಲ್ಲಿ ನ್ಯಾಯಾಲಯದಲ್ಲಿ 10-20 ವರ್ಷ ನಡೆಯಲ್ಲ. ನೋಡಿದಾನೋ, ಸಾಕ್ಷ್ಯ ಇದೆಯೋ, ತಕ್ಷಣ ಎಳ್ಕೊಂಡು ಬಂದು ಆ ದಾರಿ ಪಕ್ಕದಲ್ಲೊಂದು ಗೂಟ ಹುಡ್ತಾರೆ. ಯೂಪಸ್ತಂಭ ಅಂತ ಕರಿತೀನಿ ನಾನು ಅದನ್ನು. ಯೂಪಸ್ತಂಭವನ್ನು ನೆಟ್ಟು ಇವನ್ನಲ್ಲಿ ಕಟ್ಟಾಕಿ ದಾರಿ ಹೋಗೋರು ಬರೋರಿಗೆಲ್ಲ ಒಂದು ಗುಂಡು ಕೊಡ್ತಾರೆ, ತೊಡಿರಿ ಅವನಿಗೆ ಅಂತ. ಊರಿನಲ್ಲೆಲ್ಲ ಸಾರಿಸ್ತಾರೆ. ಊರಿನವರೆಲ್ಲರೂ ಬರ್ಬೇಕಲ್ಲಿಗೆ. ಎಲ್ಲರ ಮುಂದೆ ಕಂಡ್ಕೊಂಡ್ರೆಲ್ಲ ಗುಂಡೆ ತೊಡಬೇಕು. ಏನು ಹೂ ಬಿದ್ದ ಬೀಳುತ್ತಾ ಅದು? ಕಲ್ರಿ, ಠಪ, ರಕ್ತ ಹೊಡಿ, ಅಯ್ಯೋಯ್ಯೋ ಅಂತ ಕೂಗ್ತಾನೆ. ಜನ ಅದನ್ನು ನೋಡಬೇಕು. ಕಲ್ಲು ಮೇಲೆ ಕಲ್ಲು ಹಾಕಬೇಕು. ಅವನು ಅರಳ್ಕೊಂಡು ಒರಳ್ಕೊಂಡು ಕೂಗ್ಕೊಂಡು ಬಿಕ್ಕು ಸಾಯ್ತಾನೆ. ನೋಡಿದಂತಹ ಜನ ವ್ಯಭಿಚಾರ ಮಾಡಬಾರ್ದಯ್ಯ ಅಂತ ನಿರ್ಣಯಕ್ಕೆ ಬರ್ತಾರೆ. ಶ್ರೀರಾಮರು ಹೇಳ್ತಾ ಇದ್ದಾರೆ, ಯಾರು ತಮ್ಮನ ಹೆಂಡತಿಯನ್ನು ಬಲಾತ್ಕಾರ ಮಾಡುತ್ತಾರೋ ಅವರಿಗೆ ಮರಣದಂಡನೆ ವಿಧಿ. ನಾನು ಆ ಮರಣದಂಡನೆ ನಿನಗೆ ವಿಧಿಸಿದ್ದೇನೆ. ಯುದ್ಧ ಮಾಡಬೇಕಾಗಿಲ್ರಿ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೂತ್ಕೊಂಡು ಹೇಳ್ತಾರೆ, ಈಗಿನ ಕಾನೂನಿಗೆ ಬನ್ನಿ, ನೋಡಯ್ಯ ನೀನು ಇಂಥ ತಪ್ಪು ಮಾಡಿದೀಯ, ನಿನಗೆ ಗಲ್ಲಿಗೆ ಹಾಕಬೇಕು. ನೀವು ಆ ನ್ಯಾಯಾಧೀಶರಿಗೆ ನಿಮ್ಮ ತರ್ಕವನ್ನು ಮಂಡನೆ ಮಾಡ್ತಾ, ಅವನು ಮುಖಕ್ಕೆ ಹಾಕಬಾರ್ದು, ಬಟ್ಟೆ ಕೈ ಕಟ್ಟು ಹಾಕಬಾರ್ದು, ಅವನು ಸಾಯಿಸಬೇಕಾಗಿದ್ದರೆ ಅವನ ಕೈಗೂ ಒಂದು ಬಂದೂಕು ಕೊಡಿ, ನೀವು ಒಂದು ಬಂದೂಕು ತಗೊಳ್ಳಿ, ಅವನ ಜೊತೆ ಯುದ್ಧ ಮಾಡಿ. ಅದು ಯುದ್ಧ ಮಾಡಿ ಅಂತಿದ್ರಲ್ರಿ. ಯುದ್ಧ ಎಲ್ಲಿ ಮಾಡ್ತಾ ಇದ್ದಾರೆ ರಾಮರು ನ್ಯಾಯಾಧೀಶ. ಯಾಕೆ ನ್ಯಾಯಾಧೀಶರು? ಅವ್ರ ರಾಜ್ಯ ಅದು. ಅವರ ರಾಜ್ಯದಲ್ಲಿ ತಪ್ಪು ನಡೆದಿದೆ, ತಮ್ಮನ ಹೆಂಡತಿಯನ್ನು ಉಪಭೋಗಿಸಿದ್ದಾನೆ, ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇಲ್ಲ. ನಿಮ್ಮ ವಾದವನ್ನು ನೋಡಿದರೆ ಪ್ರತಿಯೊಬ್ಬ ನ್ಯಾಯಾಧೀಶನು ಮರಣದಂಡನೆಗೆ ಗುರಿಯಾದವನ ಕೈಗೆ ಏನಾದರೂ ಒಂದು ಬಂದು ಕೊಡಬೇಕು, ಇವರು ಬಂದು ಕೊಡ್ಕೋಬೇಕು. ಅವನಾದರೂ ಹೊಡಿಲಿ, ಇವರಾದರೂ ಹೊಡಿಲಿ ಅಂತಂತ. ಅದಲ್ಲ. ನ್ಯಾಯಾಧೀಶರಿಗೆ ಯಾಕೆ ಹೋಗ್ತೀರಿ? ಇವರು ಆ ಬಟ್ಟೆ ಹಾಕೊಂಡು ಬರ್ತಾರಲ್ಲ, ಬಟ್ಟೆ ಹಾಕಿಕೊಂಡು ಬಂದಾಗ ಇವ್ರನ್ನೇನಾದ್ರು ಮುಟ್ಟಿದ್ರೆ ಗಲಾಟೆ, ಅದಕ್ಕೆ ಅದು ಶಿಕ್ಷೆ. ಹೌದೇನ್ರಿ? ನೀವು ಆ ಸಮವಸ್ತ್ರದಲ್ಲಿದ್ದಾಗ ಇನ್ಮೇಲೆ ಕೈ ಮಾಡೋಕ್ಕಾಗತ್ತೆ ಯಾರಿಗಾದ್ರೂ? ಬಿಡ್ತೀರಾ ನೀವು? ಕಾನೂನು ನಿಮ್ಮ ರಕ್ಷಣೆ ಇರುತ್ತೆ. ಇವ್ರು ಹೊಡಿಬೇಕು, ಚಚ್ಬೋದು ಇರಬೇಕಾದ್ರೆ. ಯಾರು ಇವ್ರನ್ನ ಮಾತಾಡಿಸೋ ಹಾಗಿಲ್ಲ. ಇವರಿಗೇ ಹಾಗಿರ್ಬೇಕಾದ್ರೆ ನ್ಯಾಯಾಧೀಶ ಯುದ್ಧ ಮಾಡುವಂತೀರೇನ್ರಿ ನೀವು? ಆದ್ದರಿಂದ ಶ್ರೀರಾಮರು ನ್ಯಾಯಾಧೀಶರಾಗಿ ದಂಡನೆಯನ್ನು ವಿಧಿಸಿದ್ದಾರಾಗಲೇ ವಿನಃ ಯುದ್ಧ ಮಾಡಲಿಕ್ಕೆ ಹೋಗಬೇಕಾಗಿಲ್ಲ. ಅವರು ಅಭಿಮುಖರಾಗಿರಬೇಕಾಗಿಲ್ಲ. ಮುಖ ಕವುಚಿಬಿಟ್ಟು ಅವನ ದಾರ ಎಲ್ಲೋ ಹೀಗೆ ಎಳಿತಾನೆ, ಮುಂದೆ ಬಾರಯ್ಯ, ನಿಂತ್ಕೊಳ್ಳಯ್ಯ ಅಂತ ಯಾರೂ ಹೇಳಲ್ಲ. ಅದು ಪರಾಂಗುಖವೇ. ಆದ್ದರಿಂದ ವಾಲಿ ವಧೆಯ ಸಂದರ್ಭದಲ್ಲಿ ಅದು ಅವನು ಮಾಡಿದ ತಪ್ಪಿಗೆ ಶಿಕ್ಷೆಯೇ ವಿನಃ ಯುದ್ಧ ಪ್ರಸಂಗ ಅದಲ್ಲ. ವಾಲಿ ಏನು ಹೇಳ್ದ ಅನ್ನೋದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.